ಆಲ್ಮೋಸ್ಟ್ ಸತ್ತೋಗ್ಬಿಡ್ತಿದೆ ಗೈಸ್ ಡೋರ್ ಹತ್ರ. ನಾನು ಇವತ್ತು ನಿಮ್ಮನ್ನ ಕರ್ಕೊಂಬಂದಿರೋದು. ಸೊ ಇಲ್ಲಿ ಜಾರ ಬಂಡಿ ಆಡ್ತಿದ್ರು ಗೈಸ್. ಖುಷಿ ಆಯಿತು, ನಮ್ಮ ಕನ್ನಡದವರೆಲ್ಲ ಸಿಕ್ಕಿದ್ರು ಇಲ್ಲಿ. ಸಮೀರ್ ಅಂತೆಲ್ಲ ರೆಕಗ್ನೈಸ್ ಮಾಡಿದ್ರು, ಖುಷಿ ಆಯಿತು. ನಮ್ಮ ಸ್ಕೂಲ್ ಪಿಕ್ನಿಕ್ ನೆನಪಾಗೋಯ್ತು ನನಗೆ. ಲವ್ ಬರ್ಡ್ಸ್ಗಳು ತುಂಬ ಜನ ಇದ್ದಾರೆ ಇಲ್ಲಿ, ಕುಚಿ 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 ಮಾಡಕ್ಕೆ ಬಂದಿರ್ತಾರೆ. ಓ ರಿಯಲ್ ಆರೋಸ್ನ ನಾನು ನೋಡೇ ಇಲ್ಲ ಗೈಸ್. 40 रुपये भाई 500 चेंज है. ತಿಳ್ಕೊಂಡಿದ್ದೀನಿ ಇಲ್ಲಿಂದ ಎಲ್ಲಿ ಹೋಗ್ಬೇಕು ಅಂತ ಮತ್ತೆ ಮುಂದೆ ಹೋಗಿ ಕೇಳೋಣ. ನನ್ನೊಂದು ತಲೆ ಕೆಟ್ಟೋಗ್ಬಿಟ್ಟಿದೆ. ಒಂದಾದ್ಮೇಲೆ ಒಂದು ಇಳ್ಕೊಂಡು ಹೋಗೋದು. ಯಾರು ಕೇಳಪ್ಪ, ಎಲ್ಲ ಭಯಂಕರವಾಗಿದ್ದಾರೆ ಗುರು ಒಬ್ಬೊಬ್ರು. ನಾನು ಜನರಿಗೆ ದಾರಿ ಕೇಳಿದ್ರೆ ಜನ ನನಗೆ ದಾರಿ ಕೇಳ್ತಾ ಇದ್ದಾರೆ. ಇಲ್ಲಿ ಲಾಸ್ಟ್ ಕಿಲಲ್ಲಿದೆ ಅಂತ. ಓಹೋ ಇವಿ ಜನ ಇದ್ದಾರೆ ಗುರು. ಹಾಯ್ ಬೋಲ್ದು. ಹಾಯ್ ಬೆಂಗಳೂರು. ಥ್ಯಾಂಕ್ ಯು. ಸ್ಯಾಮ್ ಸಮೀರ್ ಇನ್ಸ್ಟಾ. ಆಲ್ಮೋಸ್ಟ್ ಸತ್ತೋಗ್ಬಿಡ್ತಿದೆ ಗೈಸ್ ಡೋರ್ ಹತ್ರ. ನೋಡಿ ಆಚೆ ಹೆಂಗೆ ಓಡ್ತಾರೆ ಜನ ಈಗ. ಹೆವಿ ಜನ ಇದ್ದಾರೆ. ಆ್ಯಂಡ್ ಇಲ್ಲಿ ಅಂಗಡಿಗಳೆಲ್ಲ ಇದೆ, ಬೇಕ್ರಿಗಳು ಇಲ್ಲಿ. ಲುಕ್ಸ್ ಗುಡ್. ನಮ್ಮ ಯಶವಂತಪುರ ರೈಲ್ವೆ ಸ್ಟೇಷನ್ ನೆನಪಾಗ್ತದೆ ನನಗೆ. ಇದೇನು ಗೊತ್ತಿಲ್ಲ, ಬಟ್ ಸಕ್ಕತ್ತಾಗಿದೆ ನೋಡೋಕ್ಕೆ. ಇಲ್ಲೂ ಬ್ಲಾಗರ್ ಇದ್ದಾರೆ ಯಾರು. ಗೈಸ್ ಇದು ಜೈನ್ ಮಂದಿರ್ ಅಂತೆ, ಜೈನ್ ಟೆಂಪಲ್. ಇದು ಫುಲ್ಲು ರೆಡ್ ಕಲರ್ ಇದೆ. ನಾನು ಇದನ್ನೇ ಲಾಲ್ ಕಿಲಾ ಅನ್ಕೊಂಬಿಟ್ಟೆ. ಲಾಲ್ ಕಿಲಾ ಅಂದರೆ ರೆಡ್ ಫೋರ್ಟ್. ಅದ್ರ ಬಗ್ಗೆ ಹೇಳ್ತೀನಿ, ಅದಕ್ಕೆ ಮುಂಚೆ ಅದು ನೋಡ್ಕೊಂಬಿಡಿ. ಇದು ಒಂಥರ ಸಕ್ಕತ್ತಾಗಿದೆ, ತುಂಬ ಹಳೇದಂತ ಬಿಲ್ಡಿಂಗು. ಈ ಕಡೆ ಫುಲ್ಲು ಮಾರ್ಕೆಟ್ ಇದೆ, ಅದು ಚಾಂದಿನಿ ಚೌಕ್ ಮಾರ್ಕೆಟು. ತುಂಬ ರಶ್ ಇರುತ್ತೆ. ಒಂದ್ಸರಿ ಹೋಗೋಣ, ಲೆಟ್ಸ್ ಸಿ. ಇಲ್ಲೇ ಇದೆ, ಮುಂದೆನೇ ಇದೆ. ಜಾತ್ರೆ ಹಾಕಿದ್ದಾರೆ, ನಮ್ಮೂರ ಕಡೆ ಜಾತ್ರೆ ಅಂತಾರಲ್ಲ ಅದನ್ನು ಹಾಕಿದ್ದಾರೆ. ಎಂಟ್ರಿ ಹಿಂಗೆ ಗೊತ್ತಿಲ್ಲ, ಈ ಕಡೆ ಇರಬೇಕು ಎಂಟ್ರಿ. भाई जी अंदर कैसे जाते हैं लाल किला? आगे से मास्क लगा के जाते हैं। कितना मास्क का? 500 रुपये 1 मिनट. मास्क ತೊಗೊಂಬಿಡೋಣ ಗೈಸ್. ರಕ್ಲೋ आप ಚಿಲ್ಲರ್ ರಕ್ಲೋ. ಥ್ಯಾಂಕ್ ಯು. ಸೊ ಮಾಸ್ಕ್ ಹಾಕೊಳ್ಳೋಣ. ಫಸ್ಟ್ ಟೈಮ್ ಒಂದು ಕೈಯಲ್ಲಿ ಮಾಸ್ಕ್ ಹಾಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ. ಮಾಸ್ಕ್ ಹಾಕೊಂಬಿಟ್ಟೆ. ಹೆವಿ ಜನ ಇದ್ದಾರೆ ಇಲ್ಲಿ. ಆ್ಯಂಡ್ ತುಂಬ ಜನ ವ್ಲಾಗರ್ಸ್ ಬಂದಿದ್ದಾರೆ. ಇಲ್ಲಿ ಯಾರೋ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ ನೋಡಿ. ನಮ್ಮ ಸ್ಕೂಲ್ ಪಿಕ್ನಿಕ್ ನೆನಪಾಗೋಯ್ತು ನನಗೆ. ಒಳಗೆ ಹೋಗೋದು ಹೆಂಗೆ ಅಂತ ನೋಡೋಣ. ಎಲ್ಲ ಈ ಕಡೆ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಗೇಟ್ ಅಲ್ಲಿದೆ. ಮೇ ಬಿ ಇಲ್ಲಿಂದ ಎಲ್ಲೋ ದಾರಿ ಇರುತ್ತೆ ಅನಿಸುತ್ತೆ. ಇಲ್ಲಿಂದ ಎಲ್ಲೋ ದಾರಿ ಇರುತ್ತೆ. ಒಂದು ಸೆಗೆ ಕಿತ್ಕೊಂಡು ಬಿಸಿಲಿಗೆ ಹರಿತಾ ಇದೆ, ಎಲ್ಲ ಕಡೆ ನೀರು ಕಿತ್ಕೊಂಡಿದೆ. ಒಬ್ಬನೇ ಬೇರೆ ಬಂದಿದ್ದೀನಿ. ನೋಡು ತಿನ್ನಬೇಕು, ಹೊಟ್ಟೆ ಆಗ್ತಿದೆ ಅಂತ ತಿಂದಿಲ್ಲ ಬೆಳಗಿಂದ. ಒಳಗೆ ಹೋಗೋಕ್ಕೆ ಟಿಕೆಟ್ ತೊಗೊಬೇಕು. ಎಷ್ಟೋ ಜನ ಲೈನಲ್ಲಿ ನಿಂತ್ಕೊಂಡು ವಾಪಸ್ ಹೋದರು ಒನ್ಲಿ ಕ್ಯಾಶ್ ಅಂತ ಹೇಳಿದ್ದಕ್ಕೆ. ಒಳ್ಳೇದಾಯ್ತು, ನನ್ನ ಹತ್ರ ಕ್ಯಾಶ್ ಇದೆ. रुक जाओ भैया 1 मिनट.
ಮ್ಯೂಸಿಯಮ್ 80, ವಿತೌಟ್ ಮ್ಯೂಸಿಯಮ್ 50. ಸೊ ಇದು ಇಂಗ್ಲೀಷ್ ಅವ್ರಿಗೆ 600, 950 ಇದೆ. ಯಪ್ಪ, ದಟ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಇದು ಬ್ಯಾಗ್ ಇಡೋಕೆ ಜಾಗ. ನಾನು ಈ ಬ್ಯಾಗ್ನ ತೊಗೊಂಡೋಗ್ಬೋದು ಎಲ್ಲ ಗೊತ್ತಿಲ್ಲ, ಕೇಳ್ಬಿಡೋಣ. ಸೊ ಈ ಟಿಕೆಟ್ಗೆ ಎಷ್ಟೊತ್ತು ನಿಲ್ಲಿಸಿದ್ರು, ಅರ್ಧ ಗಂಟೆ ನಿಂತಿದ್ದೀನಿ ಲೈನಲ್ಲಿ. ಸೊ ಎಂಟ್ರಿ ಡೈರೆಕ್ಟ್, ಈ ಕಡೆ ಸೆಕ್ಯೂರಿಟಿ, ಈ ಕಡೆ ಎಂಟ್ರಿ. ನಾನು ಇವತ್ತು ನಿಮ್ಮ ಕರ್ಕೊಂಬಂದಿರೋದು ಲಾಲ್ ಕಿಲಾ ಅಂದರೆ ರೆಡ್ ಫೋರ್ಟ್. ದಿಸ್ ಇಸ್ ರೆಡ್ ಫೋರ್ಟ್. That's a very big space. ಸೊ ಇದನ್ನು ಶಾಜಹಾನ್ ಕಟ್ಟಿರೋದು ನಾನು ಹೇಳಿದಾಗೆ ರೆಡ್ ಸ್ಟೋನಲ್ಲಿ ಕಟ್ಟಿರೋದು. ಇದನ್ನು ಫುಲ್ ಕಂಪ್ಲೀಟ್ ರೆಡ್ ಸ್ಟೋನಲ್ಲಿ ಕಟ್ಟಿರೋದು ಇಡೀ ರೆಡ್ ಫೋರ್ಟ್ನ. ಸೊ ಅದಕ್ಕೆ ರೆಡ್ ಲಾಲ್ ಕಿಲಾ ಅಂತಾರೆ. ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಸೋಕ್ಕೆ ನಿಮಗೆ ನಾನು ಟ್ರೈ ಮಾಡ್ತೀನಿ ನನ್ನ ಕ್ಯಾಮ್ರಾಲಿ. ಸೊ ಲೆಟ್ ಸಿ ಇಫ್ ಯು ಗೈಸ್ ಕ್ಯಾನ್ ಫೀಲ್ ದ ಸೇಮ್. ಸೊ ಈ ಮಾರ್ಕೆಟ್ ಏನಿದೆ, ನಾನು ಇಲ್ಲಿ ಯಾವ ಮಾರ್ಕೆಟಲ್ಲಿದ್ದೀನಿ ಆ ಮಾರ್ಕೆಟ್ನ ಶಾಜಹಾನ್ ಅವ್ರ ಮಕ್ಕಳಿಗೆ ಇಬ್ಬರು ಹೆಣ್ಮಕ್ಳಿದ್ರಂತೆ, ಅವ್ರಿಗೆ ಕಟ್ಟಿದ್ದು ಅಂತ ಹೇಳ್ತಾರೆ. ಈ ಮಾರ್ಕೆಟಲ್ಲಿ ಬರೀ ಹೆಣ್ಮಕ್ಳು ಬರ್ತಾ ಇದ್ರಂತೆ. ಇಟ್ಸ್ ಓನ್ಲಿ ಫಾರ್ ಲೇಡೀಸ್ ವೆನ್ ಹಿ ಬಿಲ್ಟ್ ಇಟ್. ಇವಾಗ ಎಲ್ರಿಗೂ ಅಲೌ ಮಾಡಿದ್ದಾರೆ. ಸೊ ದಿಸ್ ಇಸ್ ವೆರಿ ಓಲ್ಡ್ ಮಾರ್ಕೆಟ್ ಇಸ್ ವಾಟ್ ಐ ಕ್ಯಾನ್ ಸೇ. ಇಲ್ಲಿ ಸಿಗ್ತಿರೋ ಐಟಮ್ ನನ್ನ ಪ್ರಕಾರ ಯಾವುದು ಎಲ್ಲೂ ಸಿಗಲ್ಲ ಅನ್ನೋ ಅಂಥ ಐಟಮ್ ಏನು ಸಿಗ್ತಲ್ಲ, ಎಲ್ಲ ಆಚೆ ಸಿಗುತ್ತೆ ಆರಾಮಾಗಿ. ಒಂದಷ್ಟು ಐಟಮ್ಸ್ ಇದೆ, ಐ ವಿಲ್ ಶೋ ಯು ವಾಟ್ ಇಟ್ ಇಸ್. ಸೊ ಇದೆಲ್ಲ ಇಲ್ಲೇ ಸಿಗುವಂಥ ಐಟಮ್ ಅನ್ಸುತ್ತೆ ಮೇ ಬಿ. ಓಕೆ, ನನಗೆ ಈ ಜಾಗ ಎಂಟ್ರಿ ಆಗಿದ್ದ ಕ್ಷಣದಿಂದ ನನ್ನ ತಲೆ ನೋಡ್ತಿರೋದೇನು ಅಂದರೆ, ಈ ಜಾಗದಲ್ಲಿ ಎಷ್ಟು ನಮ್ಮ ಹಳೆ ತಲೆಮಾರುಗಳು ಎಷ್ಟು ಜನ ಓಡಾಡಿರ್ಬೋದು ಈ ಮಾರ್ಕೆಟಲ್ಲಿ, ಎಷ್ಟು ಜನ ಓಡಾಡಿರ್ಬೋದು ಅನ್ನೋದೇ ನನ್ನ ತಲೆಯಲ್ಲಿದೆ. ಬರೀ ಮಾರ್ಕೆಟ್ ಅಲ್ಲ, ಇಡೀ ಜಾಗದಲ್ಲಿ ಎಷ್ಟು ಜನ ಓಡಾಡಿರ್ಬೋದು, ಎಷ್ಟು ರಕ್ತ ನೋಡಿರ್ಬೋದು ಈ ಜಾಗ, ಎಷ್ಟು ಜನರು ಹೆಜ್ಜೆಗಳಿರ್ಬೋದು ಈ ಜಾಗದಲ್ಲಿ, ವಿಚ್ ವಿ ಕ್ಯಾನ್ ಎವರ್ ಸಿ. ಅವ್ರನ್ನ ನಾವು ನೋಡೋಕ್ಕೂ ಆಗಲ್ಲ ಮತ್ತೆ. ಬಟ್ ದಟ್ ಈಸ್ ಸ್ಟ್ರೈಕಿಂಗ್ ಮೈ ಹೆಡ್. ಸೊ ಎಂಟ್ರ್ ಆಗಿದ ತಕ್ಷಣ ಇಲ್ಲಿ ಮಾರ್ಕೆಟಿಂದ ಆಚೆ ಬಂದ ತಕ್ಷಣ ಇಲ್ಲೊಂದೇನೋ ಬಿಲ್ಡಿಂಗ್ ಕಾಣಿಸ್ತು. ಒಳಗೋದೆ ಮ್ಯೂಸಿಯಂ ಅಂತ ಹೇಳಿದ್ರು. ಇಲ್ಲಿ 2 ಟಿಕೆಟ್ ಇತ್ತು, ವಿತ್ ಮ್ಯೂಸಿಯಂ, ವಿತೌಟ್ ಮ್ಯೂಸಿಯಂ ಅಂತ. ಸೊ ನಾನು ವಿತ್ ಮ್ಯೂಸಿಯಂ ತೊಗೊಂಡಿದ್ದೆ. ಇದೇ ಮ್ಯೂಸಿಯಂ ಅಂದ್ಕೊಂಡೆ. ಇದು ಬೇರೆ ಯಾವುದೋ ಅವರೇ ಕಟ್ಕೊಂಡಿರೋ ಸಪ್ರೇಟ್ ಮ್ಯೂಸಿಯಂ ಇದು ನನ್ನ ಪ್ರಕಾರ. ₹100 ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳಿದ್ರು. ಆ್ಯಂಡ್ ಕ್ಯಾಮ್ರಾ ಅಲೋವ್ ಇಲ್ಲ ಅಂತ ಹೇಳಿದ್ರು. ಸೊ ಕ್ಯಾಮ್ರಾ ಇಲ್ದಿರೋ ನಾನು ಒಳಗೋಗಿ ಏನು ಮಾಡಲಿ. ಈ ಜಾಗ ಗಾರ್ಡನ್ ಇದೆಯಲ್ಲ, ಇದು ಅವಾಗಿಂದನೂ ಹಂಗೆ ಇರೋದಂತೆ ಗಾರ್ಡನು. ಇಲ್ಲೆಲ್ಲ ತುಂಬ ಜನ ಎದ್ದು ಬಿದ್ದು ಆಟ ಆಡಿದ್ದಾರೆ ಮಸ್ತಾಗಿ. ಸೊ ಇದು ಏನು ಅಂತ ತಿಳ್ಕೊಳ್ಳೋಣ ಅಲ್ಲಿ ಹೋಗ್ಬಿಟ್ಟು. ಓಕೆ ಗೈಸ್, ಸೊ ಇದು ನೋಬತ್ ಖಾನ. ಅಂದರೆ ಇಲ್ಲಿ ಏನು ನಡೀತಿತ್ತು ಅಂದರೆ, ಈಗ ಮ್ಯೂಸಿಷಿಯನ್ಸ್ ಎಲ್ಲ ನಿಂತ್ಕೊಳ್ತಾ ಇದ್ರು, ಡ್ರಮ್ಸ್ ಪ್ಲೇ ಮಾಡೋರು ಎಲ್ಲ ಇಲ್ಲಿ ನಿಂತ್ಕೊಳ್ತಾ ಇದ್ರು. ಈಗ ನಾವು ರೀಸೆಂಟ್ KGF ಮೂವಿಲಿ ನೋಡಿದ್ವಿ, ಡ್ರಮ್ಸ್ ಪ್ಲೇ ಮಾಡ್ತಾರೆ. ಕಿಂಗ್ ಬರಬೇಕಾದ್ರೆ, ಯಶ್ ಇಳಿಬೇಕಾದ್ರೆ ಒಂದು ಡ್ರಮ್ಸ್ ಪ್ಲೇ ಮಾಡ್ತಾರಲ್ಲ, ಆ ಥರ ಫುಲ್ ಲೈನಾಗಿ ಡ್ರಮ್ಸ್ ಇಟ್ಕೊಳ್ತಾ ಇದ್ರು, ಮ್ಯೂಸಿಷಿಯನ್ಸ್ ಇರ್ತಿದ್ರು. ಕಿಂಗ್ ಬರ್ಬೇಕಾದ್ರೆ ಅನೌನ್ಸ್ ಮಾಡ್ತೀರಿ. ಈಗ ಎಷ್ಟು ಹಳೆ ಮೂವಿಗಳು ನೋಡಿದ್ದೀವಿ, ಕಿಂಗ್ ಬರ್ಬೇಕಾದ್ರೆ ಅನೌನ್ಸ್ ಮಾಡ್ತಾರೆ, ಈ ಥರ ಬರ್ತಾ ಇದ್ದಾರೆ, ರಾಜ ಮಹಾರಾಜ ಬರ್ತಾ ಇದ್ದಾರೆ ಅನ್ನೋ ಥರ. ಸೊ ಆ ಥರ ಇದು ನೋಬತ್ ಖಾನ. ಅದು ಬಿಟ್ಟರೆ ಇಲ್ಲಿ ದಿನಕ್ಕೆ 5 ಸರಿ ಮ್ಯೂಸಿಕ್ ಪ್ಲೇ ಮಾಡ್ತಿದ್ರಂತೆ. ಇಲ್ಲಿ ಎವ್ರಿ ವೀಕ್, ಅಂದರೆ ಈಗ ನಾನು ಫ್ರೈಡೇ ಹುಟ್ಟಿದ್ದೀನಲ್ಲ, ಆ ಥರ ರಾಜ ಯಾವ ದಿನ ಹುಟ್ಟಿದ್ರು ಆ ದಿನ ಎವ್ರಿ ವೀಕ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ರು, ಅಂದರೆ ಮ್ಯೂಸಿಕ್ ಪ್ಲೇ ಮಾಡ್ತಿದ್ರು ಜೋರಾಗಿ. ಕಿಂಗ್ ಇಲ್ಲಿ ಶಾಜಹಾನ್ ಎವ್ರಿ ವೀಕ್ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಿದ್ರಂತೆ. ಸೊ ಇದು ನಾನು ಓದಿರೋದು ಅದ್ರ ಬಗ್ಗೆ. ಸೊ ಹೋಗಿ ನೋಡೋಣ ಏನಿದೆ ಅಂತ. ಇಸ್ಲಾಂ ಭಾಷೆಯಲ್ಲಿ ಬರೆದಿದ್ದಾರೆ. ಇದೆಲ್ಲ ಗೋಲ್ಡ್ ಪ್ಲೇಟೆಡ್ ಅನ್ಸುತ್ತೆ ನನ್ನ ಪ್ರಕಾರ. ಬ್ರಿಟಿಷ್ ಅವರು ಕಿತ್ಕೊಂಡು ಹೋಗಿದ್ದಾರೆ, ಇದೆಲ್ಲ ಗೋಲ್ಡಲ್ಲಿ ಮಾಡಿದರು. ಸೊ ಇಲ್ಲಿಂದ ಜನ ಬರ್ತಾಯಿದ್ರು. ಹಾಂ, ಓ ಕರ್ನಾಟಕ ನೀವು? ಅರೆ ಭಾಯ್, ಆರಾಮ? ಖುಷಿ ಆಯ್ತು ನೋಡಿ ನಿಮ್ಮನ್ನೆಲ್ಲ ನೋಡಿ. ಎಲ್ಲಿಂದ ನೀವು? ಬೆಳಗಾವ? ನೈಸ್ ನೈಸ್. ನಮ್ಮ ಬಾಗಲಕೋಟೆ, ನಾವು ಅಪ್ಪಂದು. ಇಲ್ಲಿ ಏನು ಕತೆ? ಓಕೆ, ಸೂಪರ್. ಎಲ್ಲರೂ ಹಾಯ್ ಹೇಳ್ಬಿಡಿ ವ್ಲಾಗ್ಗೆ. ಸೊ ನಮ್ಮ ಕರ್ನಾಟಕದವ್ರು ಸಿಕ್ಕಿದ್ದಾರೆ, ಬೆಳಗಾವರು. ಖುಷಿ ಆಯಿತು, ನಿಜವಾಗ್ಲೂ ಖುಷಿ ಆಗ್ತದೆ ನನಗೆ. ನೈಸ್ ನೈಸ್ ನೈಸ್. ಸರಿ, ಸಿಗೋಣ. ಬಾಯ್ ಬಾಯ್. ಅಲ್ಲಿಗೆ ಹತ್ರ ಹೋಗಿ ತೋರಿಸ್ತೀನಿ ಹೆಂಗಿದೆ ಜಾಗ ಅಂತ. ಇಲ್ಲಿಂದ ಜನ ನಡ್ಕೊಂಡು ಹೋಗಿ ಕಿಂಗ್ ಹತ್ರ ಅವ್ರು ಕಷ್ಟ ಹೇಳ್ಕೊತಾ ಇದ್ರು. ಸೊ ಕಿಂಗ್ ಇದೊಂಥರ ಕೋರ್ಟ್ ಥರ ನಡೆಸ್ತಾ ಇದ್ರು ಆ ಕಾಲದಲ್ಲಿ, ಪಂಚಾಯತಿ ಅಂತಾರಲ್ಲ ಆ ಥರ ಅನ್ಸುತ್ತೆ ಮೇ ಬಿ. ಬಟ್ ಇದೆಲ್ಲ ಫ್ಲವರ್ ತುಂಬ ಚೆನ್ನಾಗಿ ಮಾಡಿದ್ರು. ಅದು ಬಿಟ್ಟರೆ ಖುಷಿ ಆಯಿತು, ನಮ್ಮ ಕನ್ನಡದವರೆಲ್ಲ ಸಿಕ್ಕಿದ್ರಲ್ಲಿ. ಸಮೀರ್ ಅಂತೆಲ್ಲ ರೆಕಗ್ನೈಸ್ ಮಾಡಿದ್ರು, ಖುಷಿ ಆಯಿತು. ಒಂದು ಯಾವ ನನ್ನ ಮಗನೂ ಮಾಸ್ಕ್ ಹಾಕಿಲ್ಲ, ನಾನು ಒಬ್ಬನೇ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇರೋದು. ಸೊ ಈಗ ನಿಂತಿದ್ದೀನಲ್ಲ, ಆ ಜಾಗದಲ್ಲಿ ಜನ ನಿಂತ್ಕೊಂಡು ಅಲ್ಲಿ ರಾಧಾ ಕೂತ್ಕೊಳ್ತಾ ಇದ್ರು. ಅದ್ರ ಕೆಳಗೆ ಒಬ್ಬರು ಮಂತ್ರಿನೂ ಯಾರೋ ಕೂತ್ಕೊಳ್ತಾ ಇದ್ರು, ಅವರ ಕೆಳಗಿರೋರು.
ಆ್ಯಂಡ್ ಈ ಕಡೆ ಪಿಲ್ಲರ್ ಅಕ್ಕಪಕ್ಕ ಅವರ 3 ಜನ 4 ಜನ ಮಕ್ಕಳು, ಶಹಜಹಾನ್ ಯಾರ್ಯಾರು ಮಕ್ಕಳಿದ್ರು ಅವರೆಲ್ಲ ಕೂತ್ಕೊಳ್ತಾ ಇದ್ರಂತೆ. ಕೂತ್ಕೊಂಡು ಜನ ಅವರ ಕಷ್ಟ ಹೇಳ್ಕೊತಾ ಇದ್ರು, ರಾಜ ಕೇಳಿ ಅದಕ್ಕೆ ಸೊಲ್ಯೂಷನ್ ಕೊಡ್ತಾಯಿದ್ರು. ಒಂಥರ ಕೋರ್ಟ್, ಕಂಪ್ಲೀಟ್ ಕೋರ್ಟ್ ಇದ್ದಂಗೆ. ಕಾಣ್ತಿದ್ದಲ್ಲ ಗೊತ್ತಿಲ್ಲ, ಒಂಥರ ಕ್ಲೀನಾಗಿ ತೋರಿಸ್ತೀನಿ. ಕೆಳಗೆ ಕೂತ್ಕೊಳ್ತಾ ಇದ್ದಿದ್ದು ಅವರ ಮಂತ್ರಿ. ಸೊ ಇಲ್ಲಿ ಮೇಲೆ ಶಹಜಹಾನ್ ಕೂತ್ಕೊಳ್ತಾ ಇದ್ರು. ಶಹಜಹಾನ್ ಎಷ್ಟು ಒಳ್ಳೇದು ಮಾಡಿದಾರೋ ಕೆಟ್ಟದ್ದು ಮಾಡಿರೋ ನಮ್ಮ ದೇಶಕ್ಕೆ ನನಗೆ ಗೊತ್ತಿಲ್ಲ. ಬಟ್ ನನಗೆ ಈ ಮಾನ್ಯುಮೆಂಟ್ ನೋಡಿ, ಈ ಹಳೆ ವಸ್ತು ನೋಡಿ ನಂಗೆ ಖುಷಿಯಾಗಿ ಎಷ್ಟೋ ಈ ಜಾಗದಲ್ಲಿ ಎಷ್ಟೋ ಮಾರ್ಬಲ್ಸು ಮತ್ತು ಗೋಲ್ಡ್ ಐಟಮ್ಗಳನ್ನೆಲ್ಲ ಬ್ರಿಟಿಷ್ ಅವರು ಕಿತ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಅದು ಒಂದು ಬೇಜಾರು. ನಮ್ಮ ಇಂಡಿಯಾದಿಂದ ಬೇಜಾರನ್ನ ಲೂಟ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಮ್ಮ ಮಕ್ಕಳು. ಅವರ ಮ್ಯೂಸಿಯಮಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಅದೆಲ್ಲ ಒಂದೊಂದು ಪಿಲ್ಲರ್ ನೋಡಿ ಗೈಸ್ ಹೆಂಗಿದೆ, ಇದೆಲ್ಲ ಲೋಟಸ್ ಶೇಪ್. ಹಿಂಗೆಲ್ಲ ಕೇಳಿಸ್ತಾ ಇದೆಯಾ ಅದು ಪಕ್ಷಿ ಸೌಂಡು. ಇಟ್ಸ್ ಸೋ ಫಕಿಂಗ್ ಪೀಸ್ಫುಲ್. ನನಗೆ ವಿಡಿಯೋ ನೋಡಿದೆ ಕುಚ್ಕೊಂತಿದೆ. ಸೊ ಇಟ್ಸ್ ವೆರಿ ಪೀಸ್ಫುಲ್ ಟು ಹಿಯರ್. ಇಲ್ಲಿ ತುಂಬ ಪಕ್ಷಿಗಳಿದೆ ನೋಡಿ, ನಾಯಿ ಕೂಡ ಇದೆ. ಇಲ್ಲಿ ಜನ ಕೂತ್ಕೊಂಡು ಮಸ್ತಾಗಿ ನೆಮ್ಮದಿಯಾಗಿ ದಿನ ಸ್ಪೆಂಡ್ ಮಾಡ್ತಾಯಿದ್ದಾರೆ ಅವ್ರದ್ದು. ಓಕೆ ಗೈಸ್, ಇಲ್ಲಿದೆಲ್ಲ ಇಲ್ಲೆಲ್ಲ ಫೌಂಟೇನ್ ಥರ ಇತ್ತು. ಆ ಕಾಲದಲ್ಲೇ ಫೌಂಟೇನ್ ಥರ ಇತ್ತು ನೋಡಿ. ಇಲ್ಲೆಲ್ಲ ನೀರು ಹರಾಡ್ತಿತ್ತು ಅವಾಗ. ಇದೆಲ್ಲ ನೀರಿತ್ತು, ಈ ಜಾಗ ಫುಲ್ ನೀರು. ಆ್ಯಂಡ್ ಅಲ್ಲೊಂದು ದೊಡ್ಡ ಫೌಂಟೇನು. ಜಸ್ಟ್ ಇಮ್ಯಾಜಿನ್ ಗೈಸ್, ಜಸ್ಟ್ ಇಮ್ಯಾಜಿನ್. ರಾಜ ಇಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನೋಡಿಕೊಂಡು ನೆಮ್ಮದಿಯಾಗಿದ್ರಂತೆ. ರಾಜನ ಲೈಫ್ ನೋಡಿ ಗೈಸ್. ಒಂದು ಕಡೆ ರಾಜ ಕೂತ್ಕೊಂಡು ಇಲ್ಲೆಲ್ಲ ಕೂತ್ಕೊಳ್ತಿದ್ರಂತೆ. ನನ್ನ ಪಕ್ಕ ನಾನು ನೋಡಿದ್ದು ಹಿಸ್ಟ್ರಿ ಓದಿದ ಪ್ರಕಾರ ಇಲ್ಲೆಲ್ಲ ಕೂತ್ಕೊಳ್ತಿದ್ರು ರಾಜ. ಕೂತ್ಕೊಂಡು ಈ ವ್ಯೂನ ನೋಡ್ತಿದ್ರು, ಎಂಜಾಯ್ ಮಾಡ್ತಿದ್ರು ಅಂತಿದೆ. ಓಕೆ, ಇಲ್ಲೇನೋ ಬೇಸ್ಮೆಂಟ್ ಇದೆ, ಓಪನ್ ಇದೆಯಲ್ಲ ಗೊತ್ತಿಲ್ಲ, ಕ್ಲೋಸ್ ಇದೆ. ಇದು ಎಷ್ಟು ವರ್ಷದ ಹಳೇ ಉಡ್ಡಿರ್ಬೋದು ಗೈಸ್ ಇದು. ಯಾರಾದ್ರು ಇದ್ದೀರಾ? ಹಲೋ, ಯಾರು ಇಲ್ಲ, ಯಾವುದೋ ಕ್ಯಾಪಲ್ಲಿದೆ. ನನಗೆ ಗಾಬರಿ ಆಗ್ತಿದೆ. ಇದು ವೆಂಟಿಲೇಷನ್ಗೆ ಅಂತ ಮಾಡಿರೋದು ನನ್ನ ಪ್ರಕಾರ. ಇದನ್ನು ರಂಗ್ ಮಹಲ್, ಶೀಶಾ ಮಹಲ್ ಅಂತಾರಂತೆ. ಅಂದರೆ ಇಲ್ಲೆಲ್ಲ ಗ್ಲಾಸ್ ಇತ್ತು, ಫುಲ್ ಕನ್ಫ್ಯೂಸ್, ಫುಲ್ ಗ್ಲಾಸ್ 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 ಮೇಲೆಲ್ಲ ಗ್ಲಾಸ್ ಇತ್ತಂತೆ. ಅದನ್ನೆಲ್ಲ ಬ್ರಿಟಿಷರು ಹೊಡೆದಾಕಿ ಹೋಗಿದ್ದಾರೆ. ಇಲ್ಲಿ ರಂಗ್ ಮಹಲ್ ಅಂದರೆ 6 ವೇಲ್ ಡಿವೈಡ್ ಆಗಿದೆ ಈ ಜಾಗ. ಅಲ್ಲೊಂದು ಫೌಂಟೇನ್ ಇದೆ ನೋಡಿ, ಚಿಕ್ಕ ತೋರಿಸ್ತೀನಿ. ಜಾಗ ಇದೆ ನಿಮ್ಗೆ ಕಾಣ್ತಾ ಇದ್ದರೆ ಇಲ್ಲಿ, ಅದು ಫೌಂಟೇನ್. ಅದೂ ಈ ಜಾಗನ ಫುಲ್ ಮಾರ್ಬಲ್ಲು, ಗ್ಲಾಸು, ಗೋಲ್ಡು ಸ್ಟಫ್ನ ತುಂಬಿಸಿ ಮಾಡಿಸಿರೋ ಜಾಗ ಇದು. ಇಮ್ತಿಯಾಜ್ ಮಹಲ್ ಅಂತಲೂ ಕರೀತಾರೆ, ರಂಗ್ ಮಹಲ್ ಅಂತ ಕರೀತಾರೆ. ಅದು ಗ್ಲಾಸ್ ಗೀಸ್ ಎಲ್ಲ ಹೊಡೆದಾಕ್ಬಿಟ್ಟು ಬ್ರಿಟಿಷವರು ಹಿಂಗೆ ಮಾಡಿ ಹೋಗಿದ್ದಾರೆ. ಸೊ ಇಲ್ಲಿ ನನ್ನ ಪಕ್ಕ ಇರೋದು ತಾಜ್ ಮಹಲ್ ಅಂತೆ. ಏನು ಲಯನ್ ಫೈಟು, ಎಲಿಫೆಂಟ್ ಫೈಟ್ ನಡೀತಿತ್ತು ಅಂತ ಹೇಳಿದ್ರು. ಅದೆಲ್ಲಿ ನಡೀತಿತ್ತು ಗೊತ್ತಿಲ್ಲ. ಬಟ್ ಈ ಜಾಗದಲ್ಲಿ ರೆಸ್ಟ್ ಮಾಡೋಕ್ಕೆ ಇದು ಕಿಂಗ್ಸ್ ಪ್ರೈವೇಟ್ ಪ್ಲೇಸ್ ಅಂತ ಇಲ್ಲಿ. ಸೊ ನಿಮಗೆ ಇಲ್ಲಿ ಜಾಲರ ಕಾಣ್ತಿದೆಯಲ್ಲ, ಈ ಜಾಲರ ಮೇಲೆ ಒಂದು ಕಲ್ಲಿದೆಯಲ್ಲ, ಅದು ಹಾರ್ಡೆಸ್ಟ್ ಮಾರ್ಬಲ್ ಅಂತೆ. ಅದ್ರ ಒಳಗಡೆಯಿಂದ ಲೈಟ್ ಪಾಸ್ ಆಗ್ತಿದ್ದಂತೆ, ಅದಕ್ಕೆ ಅದು ಕಲರ್ ಬೇರೆ ಥರ ಕಾಣ್ತಿದೆ. ವಿಡಿಯೋಲಿ ಕಾಣ್ತಿದೆ ಗೊತ್ತಿಲ್ಲ, ಬಟ್ ಇಲ್ಲಿ ಡಿಫ್ರೆಂಟಾಗಿ ಕಾಣ್ತಿದೆ. ಆ್ಯಂಡ್ ಇಲ್ಲಿ ಎಲ್ಲ ಗೋಲ್ಡ್ ಐಟಮ್ಗಳೇನಿತ್ತು ಈ ಜಾಗದಲ್ಲಿ ಇದೆಲ್ಲ ಬ್ರಿಟಿಷವರು ಕೆತ್ಕೊಂಡು ಹೋಗಿದ್ದಾರೆ. ಬರೀ ಗೋಡೆ 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 ಉಳಿಸಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಆ ಕಾಲದಲ್ಲಿ ಹೆಂಗಿರ್ಬೋದು ವಯಸ್ಸಿದ್ದು. ಇದೆಲ್ಲ ನೋಡಿ, ಇದೆಲ್ಲ ಗೋಲ್ಡಲ್ಲಿ ಮಾಡಿದ್ದು, ಗೋಲ್ಡು ಮಾರ್ಬಲ್ ಸ್ಟಫ್ಸ್ ಎಲ್ಲ ಇತ್ತು. ಇಲ್ಲಿ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಇಲ್ಲೂ ನೀಟ್ ಫೌಂಟೇನ್ ಇತ್ತು. ಆ್ಯಂಡ್ ಇಲ್ಲೊಬ್ರು ಗಾರ್ಡ್ ಕೂರಿಸಿದ್ದಾರೆ, ನಮ್ಮನ್ನ ಅಲೌ ಮಾಡ್ತಾ ಇಲ್ಲ. ಒಳಗೆ ಹೆಂಗಿರ್ಬೋದು ಅನ್ನೋ ಒಂದು ಆಸೆ ನನಗೆ ನೋಡೋಕ್ಕೆ. ಬಟ್ ಅಲೌ ಮಾಡಲ್ಲ ಅಂದಮೇಲೆ ಹೋಗೋಕ್ಕಾಗಲ್ಲ ಅಲ್ವಾ. ಬಟ್ ನೋಡೋಣ, ನೆಕ್ಸ್ಟ್ ಮುಮ್ತಾಜ್ ಮಹಲ್ಗೆ ಹೋಗೋಣ. ಓಕೆ ಈಗ ನಾನು ಶಹಜಹಾನ್ ಕಟ್ಟಿರೋದು, ಮುಮ್ತಾಜ್ ಅವ್ರು ಕಟ್ಟಿರೋದು ತಾಜ್ ಮಹಲ್ ಅಂತ ಹೇಳ್ತಾರೆ. ಎಷ್ಟೋ ಜನ ಅದು ಅವ್ರು ಕಟ್ಟಿರೋದಲ್ಲ ಅಂತಾರೆ. ಅದನ್ನು ಒಂದು ಸೈಡಿಗೆ ಇಟ್ಟು ನಮ್ಮ ಹಿಸ್ಟ್ರಿ, ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋ ಪ್ರಕಾರ ಇಲ್ಲಿ ಮುಮ್ತಾಜ್ ಮಹಲ್ ಅಂತ ಇನ್ನೊಂದಿದೆ. ಮುಮ್ತಾಜ್ಗೋಸ್ಕರ ಶಹಜಹಾನ್ ಕಟ್ಟಿರೋ ಮಹಲ್. ಸೊ ಬನ್ನಿ ಅದೆಂಗಿದೆ ಅಂತ ನೋಡೋಣ. ನಾನು ಮಾತಾಡ್ತಾ ಮುಮ್ತಾಜ್ ಮಹಲ್ ಆ ಕಡೆ ಇದೆ, ಈ ಕಡೆ ಬಂದುಬಿಟ್ಟಿದ್ದೀನಿ. ಸೊ ಮುಮ್ತಾಜ್ ಮಹಲ್ ಕಡೆ ವಾಪಸ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆ್ಯಕ್ಚುಲಾಗಿ ಮುಮ್ತಾಜ್ ಮಹಲ್ ಇರೋದು ಈ ಕಡೆ. ಓಕೆ ಗೈಸ್, ಸೊ ಇದು ಮುಮ್ತಾಜ್ ಮಹಲ್. ಆವಾಗ ಶಹಜಹಾನ್ ಅವರು ಮುಮ್ತಾಜ್ ಅವ್ರಿಗೆ ಅಂತ ಕಟ್ಟಿದ್ದು. ಇಲ್ಲಿ 6 ರೂಮ್ ಇದೆಯಂತೆ. ಇಲ್ಲಿ ಇವರಿಬ್ಬರು ಸೆಲ್ಫಿ ತೊಗೊಳ್ತಿರೋದು ನೋಡಿ ನಂಗೆ ನಮ್ಮ ಅಪ್ಪ ಅಮ್ಮ ನೆನಪಾಗೋದ್ರು. ನಮ್ಮ ಅಪ್ಪ ಅಮ್ಮ ಹಿಂಗೆ, ನಮ್ಮ ಅಮ್ಮ ಇಲ್ಲಿ ನಿಂತ್ಕೊಳ್ತಾರೆ, ನಮ್ಮ ಅಪ್ಪ ದೂರ ಹೋಗಿ ಸೆಲ್ಫಿ ತೊಗೊಳ್ತಾರೆ. ನಮ್ಮ ಸೆಲ್ಫಿ ಇಲ್ಲ ಅಂದರೆ ಬಿಡಲ್ಲ, ಸೆಲ್ಫಿ 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 ಅಂತಾರೆ. ಅದೇ ನಮ್ಮ ಕನ್ನಡದವ್ರಲ್ಲೇ ಇದ್ದಾರೆ ನೋಡಿ. ಎಲ್ಲ ಹೇಳಿ ಗೈಸ್. ಮತ್ತೆ ಸಿಕ್ಕಿದ್ದಾರೆ. ಓಕೆ, ಸೊ ಈ ಜಾಗದ ಯು ಆ್ಯಕ್ಚುಲಿ ಲುಕ್ ಲೈಕ್ ಮೈ ಮಾಮ್ ಆ್ಯಂಡ್ ಡ್ಯಾಡ್. ಸೊ ದಟ್ಸ್ ವಾಟ್ ಐ ವಾಸ್ ಟೆಲ್ಲಿಂಗ್ ಇನ್ ದ ವ್ಲಾಗ್. ಸೊ ಈ ಜಾಗ ಆಮೇಲೆ ಬ್ರಿಟಿಷ್ ಅವ್ರು ಯೂಸ್ ಮಾಡಿದಾಗ ಪ್ರಿಸನ್ ಆಗಿ ಯೂಸ್ ಮಾಡಿರಂತೆ, ಅಂದರೆ ಜೈಲ್ ಥರ ಯೂಸ್ ಮಾಡಿದ್ದಾರೆ. ಸೊ ಮುಮ್ತಾಜ್ ಮಹಲ್ನ ಜೈಲ್ ಥರ ಯೂಸ್ ಮಾಡಿದ್ದಾರೆ ಬ್ರಿಟಿಷವರು. ನನಗೆ ಮುಮ್ತಾಜ್ ಮಹಲ್ ನೋಡಿ ಅನಿಸಿದ್ದೇನು ಅಂದರೆ, ಶಹಜಹಾನು ಅವರು ಹೋದ ಮೇಲೆ ಅಷ್ಟು ದೊಡ್ಡ ಬಿಲ್ಡಿಂಗ್ನ ಕಟ್ಸೋ ಬದಲು ಅವ್ರು ಇದ್ದಾಗಲೇ ಈ ಥರ ಏನಾದ್ರು ಕಟ್ಟಬೇಕಿತ್ತಪ್ಪ, ತಾಜ್ ಮಹಲ್ ಥರ ದೊಡ್ಡದಾಗಿ ಏನಾದರೂ ಅಲ್ವಾ. ನನಗಿದೇನೋ ಅಷ್ಟು ವಾವ್ ಅನಿಸಿಲ್ಲ. ಒಂದು ನಾರ್ಮಲ್ ರೂಮ್ ಥರ ಕಟ್ಟಿದ್ದಾರೆ ಆ್ಯಂಡ್ ಅದನ್ನು ಜೈಲ್ ಥರ ಯೂಸ್ ಮಾಡಿದ್ರು ಬ್ರಿಟಿಷ್ ಅವರು ಲೇಟರ್. ಸೊ ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ರಂಗ್ ಮಹಲ್, ಚಿಕ್ಕ ರಂಗ್ ಮಹಲ್, ಸ್ಮಾಲ್ ರಂಗ್ ಮಹಲ್ ಅಂತ ಬರ್ದಿದ್ದಾರೆ ಅಲ್ಲಿ ವಾಶ್ರೂಮಲ್ಲಿ. ಇದು ತುಂಬ ಜಾಗಗಳಿದ್ದಾವೆ, ಇದು ತುಂಬ ದೊಡ್ಡ ಜಾಗ ಇದೆ. ಅಮ್ಮಮ್ಮ ಅಂದರೆ ಒಂದು 2.5 ಕಿಲೋಮೀಟರ್ ಇದೆ ಜಾಗ ಫುಲ್ಲು.
ಮೇ ಬಿ ನಾನು ಇಲ್ಲಿ ಗೈಡ್ನ ತೊಗೊಬೇಕಿತ್ತು ಅನ್ಸುತ್ತೆ ನನ್ನ ಪ್ರಕಾರ. ತಾಜ್ ಮಹಲಲ್ಲಿ ಗೈಡ್ನ ತೊಗೊಂಡಿದ್ದು ನನಗೆ ಅಷ್ಟು ಯೂಸ್ ಆಗಿಲ್ಲ, ಬಿಕಾಸ್ ಅವ್ರು ಹೇಳಿದ್ದೆಲ್ಲ ನಂಗೆ ಗೊತ್ತಿದ್ದೆ. ಒಂದು 2-3 ಪಾಯಿಂಟ್ ಬಿಟ್ಟರೆ ಮಿಕ್ಕಿದ್ದೆಲ್ಲ ನಂಗೆ ಗೊತ್ತಿತ್ತು. ಸೊ ಅದಕ್ಕೆ 1000 ರೂಪಾಯಿ ಯೂಸ್ ಇಲ್ಲ ಅಂತ ಅನ್ನಿಸ್ತು ನನಗೆ. ಎಲ್ಲ ಬೇಡ ಅಂತಲೇ ಹೇಳಿದ್ರು, ಆದರೂ ನಾನು ತೊಗೊಂಡೆ ಬಿಕಾಸ್ ನನಗೆ ಆ ವ್ಯಕ್ತಿ ಇಷ್ಟ ಆದರು. ಸೊ ಅದಕ್ಕೆ ಪರವಾಗಿಲ್ಲ ಅಂತೇಳಿ ಅಂದ್ಕೊಂಡೆ. ನನಗೆ ರಿಗ್ರೆಟ್ ತುಂಬ ಮಾಡ್ತೀನಿ ನಾನು ಕಾಸು ಖರ್ಚು ಮಾಡಿಬಿಟ್ರೆ. ಸೊ ಅದಕ್ಕೆ ಈ ಸರಿ ಬೇಡ, ಹಂಗೆ ಏನೋ ಒಂದಷ್ಟು ರಿಸರ್ಚ್ ಮಾಡ್ಕೊಂಡು ಬಂದಿದ್ದೆ ನಾನು. ಗೈಸ್ ಇಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿ ಸಿಂಹಾಸನ ಇತ್ತಂತೆ ರಾಜಂದು, ಅದನ್ನು ಬ್ರಿಟಿಷರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದು ಕಾಣ್ತಾ ಇದೆ ನಿಮಗೆ, ಅಲ್ಲೊಂದು ಟೇಬಲ್ ಥರ ಇದೆ, ಅದ್ರ ಮೇಲೆ ಒಂದು ಸಿಂಹಾಸನ ಇತ್ತು, ಅದರ ಕೊಹಿನೂರ್ ಇತ್ತು. ಸೊ ದಿಸ್ ಈಸ್ ತಾಜ್ ಮಹಲ್. ಎಲ್ಲ ಸ್ಕ್ರ್ಯಾಪ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಕೊಹಿನೂರ್ ಹಿಸ್ಟ್ರಿ ಏನು ಅಂದರೆ, ಕೊಹಿನೂರ್ ಯಾರ್ಯಾರ ಹತ್ರ ಇತ್ತು ಅವ್ರಿಗೆಲ್ಲ ಬ್ಯಾಡ್ ಲಕ್ ಇತ್ತು. ಒಂದು ಅವ್ರು ಸತ್ತಿದ್ದಾರೆ, ಇಲ್ಲ ಓಡೋಗಿದ್ದಾರೆ ಕಿಂಗ್ಡಮ್ ಬಿಟ್ಟು ಅಂತ ಇದೆ ಹಿಸ್ಟ್ರಿ. ಯಾರ್ಯಾರ ಕೈ ಕೊಹಿನೂರ್ ಹೋಯ್ತು ಅವರೆಲ್ಲ ಕಳ್ಕೊಂಡಿರೋದೆ, ಲಾಸಲ್ಲೇ ಇದ್ದಿದ್ದು ಅಂತೇಳಿ. ಅದು ತುಂಬ ಕಡೆ ಹೋಗಿದೆ ಕೊಹಿನೂರ್, ತುಂಬ ಜನರು ರಾಜರ ಕೈಯಲ್ಲಿ ಅದು ಇತ್ತು. ಸೊ ಇದು ಮೋತಿ ಮಸ್ಜಿದ್, ಇದು ನಮಾಜ್ ಮಾಡೋಕ್ಕೆ ಕಟ್ಕೊಂಡಿದ್ರು ಅನ್ಸುತ್ತೆ. ಈ ಮಸ್ಜಿದ್ದು ಔರಂಗಜೇಬ್ ಅವರ ಸೆಕೆಂಡ್ ವೈಫ್, ಅಂದರೆ ಶಾಜಹಾನ್ ಮಗ ಔರಂಗಜೇಬ್ ಅವರ ಸೆಕೆಂಡ್ ವೈಫ್ಗೋಸ್ಕರ ಕಟ್ಟಿರೋದು. ಇದನ್ನು ಕ್ಲೋಸ್ ಮಾಡಿದ್ದಾರೆ ಈಗ ಸದ್ಯಕ್ಕೆ, ಮೇ ಬಿ ಕ್ಲೋಸ್ ಆಗಿದೆ. ಆ ಕಾಲದಲ್ಲಿ 1,60,60,000 ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದು. ಮೆಟಲ್ ಗೋಲ್ಡ್ ಡೋರ್, ಅದೇ ಕಾಲದ ಡೋರ್. ಎಷ್ಟು ವರ್ಷ ಹಳೇದಿರ್ಬೋದು ಇದು, ಕಮೆಂಟ್ ಹಾಕಿ ನೋಡೋಣ. ಇದನ್ನು ಜಾರ ಬಂಡಿ ಆಡ್ತಿದ್ರು ಅಲ್ಲಿ. ಸೊ ಇಲ್ಲಿ ಜಾರ ಬಂಡಿ ಆಡ್ತಿದ್ರು ಗೈಸ್. ಇಲ್ಲ ಗೊತ್ತಿಲ್ಲ, ಹಿಡಿಯೋಕ್ಕೆ ಇಲ್ಲ ಗಾಡಿಗಿಂದ ತಳ್ಕೊಂಡು ಐಟಮ್ ಎತ್ತಕ್ಕೆ ಮಾಡಿರ್ಬೋದು. ಏನೋ ಜಾಗ ಇದೆ ಇಲ್ಲಿ. ನನ್ನ ಪ್ರಕಾರ ಬಿಡಬೇಕು ಜನರು ನಮ್ಮ ಫುಲ್ ಕಂಪ್ಲೀಟಾಗಿ ಮೇಲೆ ಹತ್ತಕ್ಕೆ ನೋಡೋಕ್ಕೆ. ಇದೇನಿದು ಅರ್ಧ ಟಿಕೆಟ್ ತೊಗೊಂಡು ಹಿಂಗೆ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಇಷ್ಟಿಷ್ಟೇ ನೋಡ್ಕೊಂಡು ಹೋಗೋ ಥರ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಗೈಸ್ ಅಲ್ವಾ. ಒಳಗೆ ಬಿಡಬೇಕು, ಅದನ್ನು ನೋಡಬೇಕು. ಮೇ ಬಿ ಜನ ಡ್ಯಾಮೇಜ್ ಮಾಡ್ತಾರೆ ಅನ್ನೋ ಭಯಕ್ಕೆ ಇಲ್ಲಿ ಬಿಟ್ಟಿರ್ತಾರೆ. ಇದರ ಜನ ಡ್ಯಾಮೇಜ್ ಮಾಡೋರು, ಅಲ್ಲಲ್ಲೇ ಪಾನ್ ಪರಾಕ್ ಹೋಗಿಯೋರು, ಗಲೀಜು ಮಾಡೋರು ಇದ್ದಾರೆ. ಮೇ ಬಿ ಆ ಭಯದಿಂದ ಮಾಡಿರ್ಬೋದು. ಬಟ್ ನಮ್ಮಂಥ ಒಳ್ಳೆಯವರು ಇರ್ತಾರೆ, ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕು, ಏನು ನಡೀತು ಅಂತ ತಿಳ್ಕೊಳ್ಳೋಕ್ಕೆ ಆಸೆ ಇರೋರು. ಅಂಥವ್ರಿಗೆ ಒಂದು ಚಾನ್ಸ್ ಸಿಗಬೇಕಪ್ಪ ಮೇಲೆ ಹೊತ್ತಕ್ಕೆ. ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಏನಿದು ಅಂತ. ಬಟ್ ಇದರ ಹೆಸರು ಹೀರಾ ಮಹಲ್. ಸುಸ್ತಾಗೋಯ್ತು ಗೈಸ್. ನೆಕ್ಸ್ಟ್ ಇನ್ನೂ ಬೇಜಾನಿದೆ ಅಲ್ಲಿ ನೋಡಿ ಏನೇನೋ ಇದೆ. ಇಲ್ಲೊಂದೇನೋ ಇದೆ. ಮುಘಲವರು ಆರ್ಕಿಟೆಕ್ಚರಲ್ಲಿ, ಅಂದರೆ ಬಿಲ್ಡಿಂಗ್ಸ್ ಕಟ್ಟೋದ್ರಲ್ಲಿ, ಮಾನ್ಯುಮೆಂಟ್ಸ್ ಕಟ್ಟೋದ್ರಲ್ಲಿ ತುಂಬ ದುಡ್ಡು ಖರ್ಚು ಮಾಡಿದ್ದಾರೆ. ತುಂಬ ಮಾನ್ಯುಮೆಂಟ್ಸ್ ಕಟ್ಟಿದ್ದಾರೆ ಅವರು ಈ ಡೆಲ್ಲಿ ಸೈಡಲ್ಲಿ. ಮುಘಲ್ ಶಾಜಹಾನ್ ಒಂದು 4-5 ಕಟ್ಬಿಟ್ಟಿದ್ದಾರೆ. ರೆಡ್ ಫೋರ್ಟು, ಅಲ್ಲೊಂದು ಆಪೋಸಿಟಲ್ಲಿ ಇನ್ನೊಂದು ಮಸ್ಜಿದ್ ಇದೆ, ಅದೊಂದು ಡೆಲ್ಲಿಯಲ್ಲಿ ತುಂಬ ದೊಡ್ಡ ಮಸ್ಜಿದ್ ಅಂತೆ ಅದು. ಅದು ಬಿಟ್ಟರೆ ಜನ ಲವ್ ಬರ್ಡ್ಸ್ಗಳು ತುಂಬ ಜನ ಇದ್ದಾರೆ ಇಲ್ಲಿ. ಕುಚಿ ಮಾಡೋಕ್ಕೆ ಬಂದಿರ್ತಾರೆ. ಇಲ್ಲೂ ಬಿಡಲ್ಲ ನೋಡಿ. ನೋಡಿ ಇದೆಲ್ಲ ತುಂಬ ಜನ ಕೂತಿದ್ದಾರೆ. ನಾನು ತುಚಿ ಮಾಡೋದೆಲ್ಲ ವಿಡಿಯೋ ತೊಗೊಳ್ಳಲ್ಲ. ಇಲ್ಲಿ ಸ್ಕ್ರೀನ್ ಹಾಕೋಕ್ಕೆ ರೌಂಡ್ ಮಾಡ್ಕೊಂಡಿದ್ದೆ. ಸೊ ಇದ್ರ ಒಳಗಡೆ ಗೋಲ್ಡ್ ಇತ್ತು. ಇವರೆಲ್ಲ ಬೈಕೋತವ್ರು ಇಲ್ಲಿ, ಕಿತ್ಕೊಂಡು ಹೋಗ್ಬಿಟ್ರು ಅಂತ. ಆ್ಯಕ್ಚುಲಾಗಿ ನಿಜ ಕಿತ್ಕೊಂಡು ಹೋಗ್ಬಿಟ್ರು ಎಲ್ಲ. ಗೋಲ್ಡ್ ಗಿಲ್ಡು, ಮೋತಿ ಗೀತಿ, ಗೀರ ಅಂತೆಲ್ಲ ಇತ್ತಂತೆ, ಅದೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ರು. ಈ ಜಾಗ ಬಂದು ನೀರನ್ನ ಎತ್ತಕ್ಕೆ ಯೂಸ್ ಮಾಡ್ತಿದ್ರಂತೆ ಜಾಗನ. ನನಗೇನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ಓದಿದೆ ಅದ್ರ ಬಗ್ಗೆ. ಐ ಆಮ್ ನಾಟ್ ಶೋರ್, ಸೊ ಐ ಆಮ್ ನಾಟ್ ಗೋನ್ ಎಕ್ಸ್ಪ್ಲೇನ್ ಅಬೌಟ್ ದಿಸ್. ಲೆಟ್ಸ್ ಗೋ. ಇನ್ನೂ ಶಹಾ ಬುರ್ಜ್ ಅಂತ ಬರೆದಿದ್ದಾರೆ. ಏನೋ ಮನೆಗೇನೆ ಇರ್ಬೋದೇನೋಪ್ಪ. ಇಲ್ಲಿ ಕರೆಕ್ಟಾಗಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಬರೆದಿಲ್ಲ ಏನಿದು ಆ್ಯಕ್ಚುಲಾಗಿ ಅಂತ. ಯೂಶಲಾಗಿ ಹಿಸ್ಟ್ರಿ ಪ್ಲೇಸ್ಗಳಲ್ಲಿ ಬರೆದಿರ್ತಾರೆ ಈ ಜಾಗ ಏನು ಅಂತೆಲ್ಲ. ನೋಡಿ ಗೈಸ್, ಟೀ ಅಂಗಡಿ ಇದು ಆ ಕಾಲದ್ದು, ಹೆರಿಟೇಜ್ ಟೀ ಹೌಸ್ ಅಂತೆ. ಆ ಕಾಲದಲ್ಲಿ ಇಲ್ಲಿ ಟೀ ಮಾಡ್ತಿದ್ರು ಅಂತ ಬರೆದಿದ್ದಾರೆ. ಸೊ ನೋಡಿದಾಗ ಟೀ ಹೌಸ್ ಇತ್ತು. ಇಲ್ಲಿ ಎಷ್ಟು ಜನ ಬಂದು ದಮ್ ಮಾಡ್ಕೊಂಡು ಟೀ ಕುಡ್ಕೊಂಡು ಹೋಗಿದ್ದಾರೆ ಗೊತ್ತಿಲ್ಲ. ಐ ಆಮ್ ಹಿಯರ್ ಟು ಡ್ರಿಂಕ್ ಟೀ. ಅಣ್ಣ ಒಂದು ಟೀ ಕೊಡಿ. ಎಷ್ಟು? ದಮ್ಮಿಲ್ವಾ? ದಮ್ಮಿಲ್ಲ. ಓಕೆ, ಸೊ ಟೀ ಅಂಗಡಿ ನೋಡಿದ್ವಿ. ಹೆರಿಟೇಜ್ ಇದೊಂದು ನಾರ್ತಲ್ಲಿ ಫಸ್ಟು ಟೀ ಅಂಗಡಿ ತೆಗ್ದಿದ್ದಂತೆ. ಮೇ ಬಿ ಇದನ್ನು ನೋಡಿ ಚೇಟ ಅಂಗಡಿಗಳೆಲ್ಲ ಶುರುವಾಗಿದೆ ನಮ್ಮ ಬೆಂಗಳೂರಲ್ಲಿ ಅಂತ ನನ್ನ ಪ್ರಕಾರ. ಬಟ್ ಇದು ಟೀ ಅಂಗಡಿ. ಇದು ಹೊಡೆದೋಗಿದೆ ಇದು. ಅದನ್ನು ಎಲ್ಲ ಕ್ಲೀನ್ ಮಾಡ್ತಾರೆ ಜನ ಇಲ್ಲಿ. ಭಯ್ಯ ಕ್ಯಾ ಇಸ್ಕಾ ನಾಮ್ ಭಯ್ಯ? ಜಬ್ಬರ್ ಮೇಲ್ ಕೈಸೆ ಟೂಟ್ ಗಯಾ ಕ್ಯಾ? ತುಂಬ ಹಳೇದಾಗ್ಬಿಟ್ಟಿದೆ, ಅದಕ್ಕೆ ಹೊಡೆದೋಯ್ತು ಅಂತಾರೆ ಅವರು. ಒಳಗೆ ಬೇಸ್ಮೆಂಟೇ ಬಿದ್ದೋಗ್ಬಿಟ್ಟಿದೆ ಗೈಸ್. ಇದೆಲ್ಲ ಸಿಮೆಂಟ್ ಇಲ್ಲದೆ ಕಟ್ಟಿರೋದು ಗೈಸ್. ಸಿಮೆಂಟೇ ಇರಲಿಲ್ಲ ಆ ಕಾಲದಲ್ಲಿ. ಅದು ಹೆಂಗೆ ಕಟ್ಟಿದ್ದಾರೆ ಗೊತ್ತಿಲ್ಲ. ಬಟ್ ನೋಡಿ ಅದೆಲ್ಲ ಇವಾಗ ಹೊಡೆದೋಗ್ತಿದೆ. ಇದು ಇವಾಗ ಹೊಡೆದೋಗಿದೆ. ತಾಜ್ ಮಹಲ್ ಎಲ್ಲ ಹೊಡೆದೇ ಹೋಗಿಲ್ಲ ನೋಡಿ, ಇನ್ನೂ ಹಂಗೆ ಇದೆ. ಆ್ಯಂಡ್ ಇದೆಷ್ಟೋ ಜಾಗಗಳಿದೆ ಸಿಮೆಂಟ್ ಇಲ್ಲದೆ ಕಟ್ಟಿರೋಂಥ ಜಾಗಗಳು. ಇದೆಲ್ಲ ಹಂಗೆ ಗಟ್ಟಿಗಿದೆ. ಇಲ್ಲಿಂದ ಸ್ಟ್ರೈಟ್ ಆಪೋಸಿಟ್ ಅಲ್ಲೊಂದು ಕಟ್ಟಿದ್ದಾರೆ. ಇಲ್ಲೇನೋ ಮಧ್ಯದಲ್ಲೇನೋ ನಡೀತಿತ್ತು ಅನಿಸುತ್ತೆ ನನ್ನ ಪ್ರಕಾರ. ಇಲ್ಲಿ ಜಾಫರ್ ಮಹಲ್ ಅಂತ ಕಟ್ಟಿದ್ದಾರೆ. ಅದು ಶಾಜಹಾನ್ ಮಗ ಕಟ್ಟಿರೋದು. ಅದು ಹೊಡೆದು ಕೊಲ್ಯಾಪ್ಸ್ ಆಗಿ ಚಿಂದಿ ಆಗ್ಬಿಟ್ಟಿದೆ. ಶಾಂತವಾಗಿದೆ ಜಾಗ. ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು ಈ ಥರ ಮಧ್ಯಾಹ್ನ ಹೊತ್ತು ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಪಾರ್ಕಲ್ಲಿ ಹೋಗಿ ಕೂತ್ಕೊಂಡ್ರೆ ಯಾವ್ಯಾವ ಬೆಂಚ್ ಮೇಲೆ ಬಿದ್ದೋಗ್ಬಿಡ್ತಿದ್ವಿ ಗೊತ್ತಿಲ್ಲ, ಆ ಥರ ಮಲ್ಕೋತಾ ಇದ್ವಿ ನೆಮ್ಮದಿಯಾಗಿ. ಇದು ಮ್ಯೂಸಿಯಂ ಟಿಕೆಟು. ವಿಶ್ವಾಸ್ ವಾರ್ಡ್ ನೋಡಿ, ಬಿಲ್ಲು ಬಾಣ ನೋಡಿ ಅಲ್ಲಿ. ಹಾನ್ಸ್ ಚುಚ್ಚಕ್ಕೆ ಯೂಸ್ ಮಾಡ್ತಿದ್ದಂತೆ. ನ್ಯೂಸ್ ಪೇಪರ್ ಅದು. ಪಿಸ್ತೋಲ್.
ಇದೆಲ್ಲ ನಂಗೆ ತುಂಬ ಆಸೆ ಇತ್ತು ಚಿಕ್ಕ ವಯಸ್ಸಲ್ಲಿ ನೋಡೋಕ್ಕೆ. ಇವತ್ತು ಪೂರ್ತಿ ಆಯಿತು ನನ್ನ ಆಸೆ. ಹೆಂಗೆ ಎಷ್ಟು ಜನ ಸತ್ತಿರ್ಬೋದು ಇದರಿಂದ? ಬಹದ್ದೂರ್ ಶಾ ಜಾಫರ್ ಅವರ ಶಾಡ್ ಇದು. ಎಷ್ಟು ಜನ ಸತ್ತಿರ್ಬೋದು ಈ ಕತ್ತಿಯಿಂದ. ನೋಡಿ ಇದನ್ನು ಯೂಸ್ ಮಾಡ್ತಿದ್ರಲ್ಲ ತೋಪ್ಗಳು, ಅದು ಬಹದ್ದೂರ್ ಶಾ ಜಾಫರ್ ಅವರ ಬಟ್ಟೆ. ಆ ಕಾಲದಲ್ಲಿ ಗೌನ್ ಹಾಕೋತಿದ್ರು ಅಂತ ನೋಡಿ. ಕ್ವೀನ್ ಸ್ಕರ್ಟ್, ಇದು ರಾಣಿದು ಸ್ಕರ್ಟ್. ಇದು ಹರಿದೋಗಿದೆ ನೋಡಿ, ಚಿಂದಿ ಆಗ್ಬಿಟ್ಟಿದೆ ಇಲ್ಲೆಲ್ಲ. ನೋಡಿ ಅಣ್ಣ ಕೂತ್ಕೊಂಡೇ ಓದ್ತಾ ಇದ್ದಾರೆ ಮಸ್ತಾಗಿ. ನಮಗೆ ಅಷ್ಟು ಟೈಮ್ ಇಲ್ಲ ನಾವು ಕೂತ್ಕೊಂಡ್ಬಿಡ್ತಿದ್ವಿ. ಇದೆಲ್ಲ ಆ ಕಾಲದ ರೂಮ್ಗಳು ಗೈಸ್, ಇವಾಗ ಕಟ್ಟಿರೋದಲ್ಲ ಇದೆಲ್ಲ, ಆ ಕಾಲದಲ್ಲಿ ಕಟ್ಕೊಂಡಿರೋದು. ಓಕೆ ಫ್ಯಾಮ್ಸು ಇಷ್ಟೇ ಇರೋದು ಇಲ್ಲಿ. ಇದೆಲ್ಲ ಎಷ್ಟು ವರ್ಷ ಹಳೆ ಮರ ಇರ್ಬೋದು. ಇದೆಲ್ಲ ಅವಾಗಲೇ ಕಟ್ಟಿದ್ದಾರಾ ಇಲ್ಲ ಇವಾಗ ಕಟ್ಟಿದ್ದಾರಾ? ಕನ್ಫ್ಯೂಷನ್ ಇದೆ ನನಗಂತೂ. ನಾನು ಓದಿದ ಹಾಗೆ ಈ ಜಾಗದಲ್ಲಿ ಬ್ರಿಟಿಷವರೆಲ್ಲ ಹೋದ್ಮೇಲೆ ಸ್ವಲ್ಪ ವರ್ಷಗಳಾದಮೇಲೆ ನಮ್ಮ ಇಂಡಿಯನ್ ಮಿಲಿಟ್ರಿ ಅವರು ಇದ್ದರು ಅಂತ ಇತ್ತು. 2000 ಇಲ್ಲೊಂದು ಅಟ್ಯಾಕ್ ಆಯಿತು, ಟೆರರಿಸ್ಟ್ ಅಟ್ಯಾಕು ರೆಡ್ ಫೋರ್ಟ್ ಮೇಲೆ, ನಮ್ಮ ಈ ಲಾಲ್ ಕಿಲಾ ಮೇಲೆ. ಅದಾದಮೇಲೆ ಬ್ರಿಟಿಷ್ ಮಿಲಿಟ್ರಿ ಅವರೆಲ್ಲ ಖಾಲಿ ಮಾಡಿ ಜಾಗನ ಇವಾಗ ಟೂರಿಸ್ಟ್ ಪ್ಲೇಸ್ ಮಾಡಿದ್ದಾರೆ. ಫಸ್ಟ್ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಅವರು ಸ್ಪೀಚ್ ಕೊಟ್ಟಿದ್ರು. ಅದಾದಮೇಲೆ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಪ್ರೈಮ್ ಮಿನಿಸ್ಟರ್ ಬಂದರು ಅವರೆಲ್ಲರೂ ಇಲ್ಲೇ ನಿಂತ್ಕೊಂಡು ಸ್ಪೀಚ್ ಕೊಡೋದು. ನಾವು ಇಂಡಿಪೆಂಡೆನ್ಸ್ ದಿನ ಇಲ್ಲೇ ಸೆಲೆಬ್ರೇಟ್ ಮಾಡೋದು. ಸರಿ, ಅದು ಬಿಟ್ಟರೆ ಇಲ್ಲಿ ಮಿಲಿಟ್ರಿ ಫ್ಲಾಗ್ ಇರುತ್ತೆ ಯೂಶ್ವಲಾಗಿ ಅಂತ ಹೇಳಿದರು. ನಾನು ಈಗ ಬಂದಾಗಿಲ್ಲ, ಬೆಳಗ್ಗೆ ಹಾಕಿ ಈವ್ನಿಂಗ್ ಅದನ್ನು ತೆಗೆದ್ಬಿಡ್ತಾರೆ ಅಂತ ಇತ್ತು. ಸೊ ಈ ಆರ್ಕಿಟೆಕ್ಚರ್ನ ಹಳೇ ಕಾಲದ್ದು ಹಿಂದೂ ಮುಸ್ಲಿಂ ಆರ್ಕಿಟೆಕ್ಚರ್ ಸ್ಟೈಲಲ್ಲಿ ಬಿಲ್ಡ್ ಮಾಡಿರೋದು. ತಾಜ್ ಮಹಲ್ನ ಯಾರು ಬಿಲ್ಡ್ ಮಾಡಿದ್ರು ಅವರೇ ಇದನ್ನು ಬಿಲ್ಡ್ ಮಾಡಿರೋದು, ಡಿಸೈನ್ ಮಾಡಿರೋದು. ಸೊ 10 ವರ್ಷ ಬೇಕಾಯಿತು ಇದನ್ನು ಕಟ್ಟೋಕ್ಕೆ. ಗೋಲ್ಡ್ और सिल्वर लेके जा रहे हो? ಗೈಸ್, ನನ್ನ ಬ್ಯಾಟ್ರಿನೂ ಲೋ ಆಯಿತು, ನನ್ನ ಬ್ಯಾಟ್ರಿನೂ ಲೋ ಆಯಿತು, ನನ್ನ ಫೋನ್ ಬ್ಯಾಟ್ರಿನೂ ಲೋ ಆಯಿತು. ಪವರ್ ಬ್ಯಾಂಕು ವರ್ಕ್ ಆಗ್ತಿಲ್ಲ ನಂದು. ಸೊ 5% ಇದೆ. ಇಲ್ಲಿಂದ ಮೆಟ್ರೋ ಹತ್ಕೊಂಡು ಹೋಗಬೇಕು ನಾನು ಕಷ್ಟಪಟ್ಟು. ನೋಡೋಣ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡೋಣ. ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು. ಸೊ ವ್ಲಾಗ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ. ಹೋಗೋಕ್ಕೆ ಮುಂಚೆ ಒಂದು ಕೊಡ ಕೂತ್ಕೊಂಡು ಹೋಗ್ಬಿಡೋಣ.